ಇವತ್ತು ಸಂಡೇ ಬೇಗನೆ ಎದ್ದಿದ್ದೀನಿ, ಟೈಮು ತೋರಿಸಲ್ಲ ಹೇಳಲ್ಲ. ನಿನ್ನೆಕ್ಕಿಂತ ಬೇಗ ಎದ್ದಿದ್ದೀನಿ. ಸಂಡೇ ನಿದ್ದೆ ಬೇಕು. ಸೊ ಇವಾಗ ಹಬ್ಬಕ್ಕೆ ವಿ ಆರ್ ಪ್ರಿಪೇರಿಂಗ್ ಆಲ್ರೆಡಿ. ಸೊ ಏನು ಪ್ರಿಪ್ರೇಷನ್ಸ್ ಅಂದರೆ ವಿ ಆರ್ ಪ್ಯಾಕಿಂಗ್ ದ ಬಟ್ಟೇಸ್. ಹೊರಡಬೇಕಲ್ಲ ಊರಿಗೆ ಇಲ್ಲಿಂದ. ಸೊ ಆ ಕಾರಣಕ್ಕೆ ಬಟ್ಟೆ ಎಲ್ಲ ಪ್ಯಾಕ್ ಆಗ್ತಾಯಿದೆ. ಏನು ಕಾರಣಕ್ಕೆ ನಾನು ಬೇಗ ಎದ್ದಿದ್ದು ಅಂದರೆ ನನಗೆ ಟೆನ್ಷನ್ನು. ಏನು ಚಿಂತೆ ಅಂದರೆ ಯಾವ ಡಿಸೈನ್ ಮೆಹಂದಿ ಹಾಕ್ಸ್ಕೋಬೇಕು, ಹಿಂಗೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ, ಹಂಗೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಆ ಟೆನ್ಷನಿಗೆ ನನಗೆ ಎಚ್ಚರ ಆಗಿದ್ದೀನಿ. ಅನ್ಕೋಬೋದು ಏನು ಹುಚ್ಚು ಹುಡುಗಿ ಅಂತ. ಅಫ್ಕೋರ್ಸ್ ಅದೇ ರೀಸನಿಗೆ ಎಚ್ಚರ ಆಯಿತು, ಹೇಳ್ದೆ ನಾನು. ಇವಾಗ ನಾವು ಬಂದಿರೋದು ವೆಸ್ಟ್ ಸೈಡ್ಗೆ. ನಾಳೆ 26 ರೋಸಾ ಇರೋ ಕಾರಣ ಹೊಸ ಬಟ್ಟೆ ಇಟ್ಕೊಂಡಿದ್ದೀನಿ, ಹೊಲ್ಸ್ಕೊಂಡು ಇಟ್ಕೊಂಡಿದ್ದೀನಿ. ನಮ್ಮ ಚಿಕ್ಕಮ್ಮ ಅದು ಭಾಳ ಗ್ರ್ಯಾಂಡ್ ಆಗುತ್ತೆ, ಬೇಡ ಹಬ್ಬಕ್ಕೆ ಇಟ್ಕೊ ಅಂತ ಅಂದರು. ಸೊ ಆ ಕಾರಣಕ್ಕೆ ಒಂದು ಹೊಸ ಬಟ್ಟೆ, ಆಮೇಲೆ ಇನ್ನೊಂದು ವೈಟ್ ಕಲರ್ ಬಟ್ಟೆ ತೊಗೊಳಕ್ಕೆ ಅಂತ ಬಂದಿದ್ದೀವಿ. ಯಾಕೆ ಏನು ಅಂತ ಸ್ಟೇ ಟ್ಯೂನ್ಡ್ ಅಂಟಿಲ್ ಐ ರಿವೀಲ್ ಇಟ್. ಬಟ್ ಫಾರ್ ನಾವು ಬಟ್ಟೆ ತೊಗೊಳಕ್ಕೆ ಬಂದಿದ್ದೀವಿ. ಚಿಕ್ಕಮ್ಮ ನೋಡಿದ್ವಿ ಕೆಳಗಡೆ ವೆಸ್ಟ್ ಸೈಡಲ್ಲಿ ವೈಟಲ್ಲಿ ಯಾವುದಿಲ್ಲ, ಇಟ್ಸ್ ಮೋರ್ ಓವರ್ ಹಾಫ್ ವೈಟಲ್ಲಿದೆ. ವೈಟಲ್ಲಿ ಯಾವುದೂ ನಮಗೆ ಸಿಗ್ತಾ ಇಲ್ಲ, ನೋಡಬೇಕು. ಫಾರ್ ನಾವು ಇವಾಗ ನಮ್ಮ ಅಂಕಲಿಗೆ ವೈಟ್ ಶರ್ಟ್ ನೋಡೋಕೆ ಬಂದಿದ್ದೀವಿ. ವೈಟ್ ಅನ್ಫಾರ್ಚುನೇಟ್ಲಿ ನಮಗೆ ವೈಟ್ ಕಲರ್ದು ಏನೂ ಸಿಕ್ಕಿಲ್ಲ ಇಲ್ಲಿ. ಎಲ್ಲ ಹಾಫ್ ವೈಟ್ ಇದೆ ಮೋಸ್ಟ್ ಓವರ್. ಆ್ಯಂಡ್ ವೈಟಲ್ಲಿ ಇದೆ, ಬಟ್ ವಿ ಡಿಂಟ್ ಲೈಕ್. ಅಲ್ಲೇನೂ ಬಟ್ಟೆ ಸಿಕ್ಕಿಲ್ಲ. ಬಟ್ ಹೊರಗೆ ಬಂದ್ವಿ, ಎಳ್ಳೀರು ಕುಡಿದ್ವಿ, ಭಾಳ ಶೆಕೆ ಆಗ್ತಾಯಿತ್ತು ಅಂತ. ಹಂಗೆ ಆಪೋಸಿಟಲ್ಲಿರೋ ಮಾಲಿಗೆ, ಇವಾಗ ಗ್ಯಾಲೇರಿಯಾ ಮಾಲಿಗೆ ಬಂದಿದ್ದೀವಿ. ಇಲ್ಲಿ ನಮಗೆ ಆಪ್ಷನ್ಸ್ ಭಾಳಷ್ಟು ಸಿಗುತ್ತೆ. ಸೊ ಆ ಕಾರಣಕ್ಕೆ ಇಲ್ಲಿ ಒಂದ್ಸರಿ ನೋಡೋಣ ಅಂತ ಬಂದಿದ್ದೀವಿ. ಆರ್ ಲಕ್ ಸಿಕ್ಕರೆ ಸಿಗ್ಬೋದು. ಇವಾಗ ಬಂದಿರೋ ಶಾಪು ಯೂಸ್ಟಾ ಅನಿಸುತ್ತೆ. ನನಗಂತೂ ವೈಟ್ ಡ್ರೆಸ್ ಸಿಕ್ಕಿಲ್ಲ, ಅವರಿಬ್ಬರಿಗೆ ಸಿಕ್ತು. ಹಂಗೆ ಇಲ್ಲಿ ಫೌಂಡೇಶನ್ ನೋಡೋಣ ಅಂತ ಬಂದೆ, ಅದು ಸಿಕ್ಕಿಲ್ಲ. ಅದು ವೀಡಿಯೋನೂ ಮಾಡಬೇಡಿ ಅಂದರು. ಅಲ್ಲಿಂದ ಊಟಕ್ಕೆ ಹೋದ್ವಿ. ಊಟಕ್ಕೆ ಇವಾಗ ಇಲ್ಲೇ ಲಂಕ ಹತ್ರ ಇರೋ ಅಕ್ಷತ ನಾಟಿ ಸ್ಟೈಲ್ ಇದೆ ಬಂದಿದ್ದೀವಿ. ದೋಸೆ ಏಕ ಕಾಲು ಸೂಪು ದೋಸೆ. ಚಿಕ್ಕಮ್ಮ ದೋಸೆ ತೊಗೊಂಡಿದ್ರು, ನಾನು ಅಂಕಲ್ ಬಿರಿಯಾನಿ ತೊಗೊಂಡು ಊಟ ಮಾಡಿ ಮನೆಗೆ ಹೋದ್ವಿ. ದಿಸ್ ವಾಸ್ ಆಲ್ ಅಬೌಟ್ ದಿ ಡೇ. ಇಫ್ ಯು ನ್ಯೂ ಟು ಮೈ ಚಾನಲ್, ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅಲ್ಲಾ ಹಾಫಿಸ್.